ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಇಂದು ಸುಧಾರಣೆಯಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಒಂದಷ್ಟು ನಿಮ್ಮದೇ ಆದಂತಹ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರ್ತೀರಿ. ಜೊತೆಗೆ ಹಣದ ಅವಶ್ಯಕತೆ ಇರುತ್ತೆ. ಹಣಕ್ಕೋಸ್ಕರವಾಗಿ, ಹಣವನ್ನು ಹೊಂದಿಸೋಕ್ಕೋಸ್ಕರವಾಗಿ ಬಹಳ ಹೋರಾಟವನ್ನು ನಡೆಸ್ತಾ ಇರ್ತೀರಿ. ಆದರೆ ಅದೆಲ್ಲದಕ್ಕೂ ಕೂಡ ಒಂದೊಂದು ರೀತಿಯಲ್ಲಿ ಹಂತ ಹಂತವಾಗಿ ಅನುಕೂಲವಾಗತಕ್ಕಂಥದ್ದು, ವ್ಯವಸ್ಥೆಯಾಗತಕ್ಕಂತಹದ್ದು ಈ ದಿವಸ ಆಗತ್ತೆ ಅಂತ ಅರ್ಥ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಸ್ವಲ್ಪ ಪ್ರಯಾಣವನ್ನು ಕೂಡ ಮಾಡಬೇಕಾದಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರಕ್ಕೋಸ್ಕರವಾಗಿಯೋ ಇನ್ಯಾವುದೋ ವ್ಯವಹಾರಕ್ಕೋಸ್ಕರವಾಗಿಯೋ ಬೇರೆ ಊರಿಗೆ ಅಥವಾ ಒಂದಷ್ಟು ದೂರ ಪ್ರಯಾಣವನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈ ದಿವಸ ಕಾಣುವಂಥದ್ದಾಗತ್ತೆ. ಸಾಂಸಾರಿಕವಾಗಿ ಅನುಕೂಲತೆಗಳು ಹೆಚ್ಚಾಗತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ವಿಶೇಷವಾದಂತಹ ಒಂದು ಅನುಬಂಧ ಈ ದಿವಸ ಇರುವಂತಹದ್ದಾಗತ್ತೆ. ಅದರಿಂದ ಹಲವಾರು ವ್ಯಾವಹಾರಿಕ ನಿರ್ಧಾರಗಳನ್ನ, ಮನೆಯಲ್ಲಿ ಆಗಬೇಕಾದಂತಹ ಕೆಲವು ಧನಾತ್ಮಕ ಬದಲಾವಣೆಗಳನ್ನ ಈ ದಿವಸ ನೀವು ಮಾಡಲಿಕ್ಕೆ ಅನುಕೂಲತೆಗಳು ಹೆಚ್ಚಾಗಿ ಇರುವಂತಹದ್ದಾಗತ್ತೆ. ಬಾಕಿ ಏನಾದರೂ ಹಣ ಬರಬೇಕು ಅಂತಾಗಿದ್ರೆ, ಯಾವುದಾದ್ರೂ ಸಾಲ ಇತ್ಯಾದಿಗಳನ್ನ ಕೊಟ್ಟು ಹಣ ನಿರೀಕ್ಷೆಯಲ್ಲಿ ನೀವಿದ್ರೆ, ಅದು ನಿಮಗೆ ಈ ದಿವಸ ಶುಭಸೂಚ್ಯವಾಗಿ ಕಾಣತಕ್ಕಂಥದ್ದಾಗಿದೆ. ಆ ಹಣ ಈ ದಿವಸ ನಿಮ್ಮ ಕೈ ಸೇರತಕ್ಕಂತಹ ಸೂಚನೆಗಳು ಹೆಚ್ಚಾಗಿರುವಂತಹದ್ದು. ತುಂಬಾ ಅನುಕೂಲವಾಗತಕ್ಕಂತಹ ದಿವಸ ಅಂತಾನೆ ಇದನ್ನ ನಾವು ಗಣನೆಗೆ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವುದೇ ರೀತಿಯ ಋಣಾತ್ಮಕವಾದಂತಹ ಅಥವಾ ಮನಸ್ಸಿಗೆ ಹಿಂಸೆಯಾಗತಕ್ಕಂತಹ ಯಾವ ಸಂದರ್ಭಗಳೂ ಕೂಡ ಇಲ್ಲ. ಯಾವ ಅನಿವಾರ್ಯತೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ವಿಶೇಷವಾಗಿ ನಿಮ್ಮ ಕುಲದೇವತಾ ಆರಾಧನೆಯನ್ನ ಮಾಡಿ ಶುಭವಾಗಿ. ವೃಷಭ ರಾಶಿ. ಕೆಲಸದಲ್ಲಿ ಹೆಚ್ಚು ಆದಾಯದ ಸೂಚನೆ ಇದೆ. ನೀವು ಯಾವ ಕೆಲಸವನ್ನ ಅಥವಾ ಉದ್ಯೋಗವನ್ನ ಆಶ್ರಯ ಮಾಡಿದ್ದೀರಿ ಅಲ್ಲಿ ನಿಮಗೆ ವಿಶೇಷವಾದಂತಹ ಲಾಭ ಗಳಿಕೆ ಆಗತಕ್ಕಂತಹ ದಿವಸ ಇದು. ಇದರ ಜೊತೆಯಲ್ಲಿ ಸರ್ಕಾರದ ಕೆಲಸ ಏನಾದರೂ ಇದ್ರೆ ಅದು ಮಾತ್ರ ವಿಳಂಬವಾಗುತ್ತೆ. ಕಾರಣ, ಸರ್ಕಾರದಿಂದ ಆಗತಕ್ಕಂತಹ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಮಾಹಿತಿಯ ಕೊರತೆಯೋ ಅಥವಾ ದಾಖಲಾತಿಗಳ ಅಭಾವವೋ ಅಥವಾ ಬೇರೆ ಹಣಕಾಸಿನ ವಿಚಾರಕ್ಕೋ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮದೇ ಆದಂತಹ ಕೆಲವು ವಿಚಾರಗಳನ್ನ ವಾದ ಮಾಡ್ತಕ್ಕಂಥದ್ದು ಇದು ಹಿನ್ನಡೆಗೆ, ವಿಳಂಬಕ್ಕೆ ಕಾರಣ ಅಂತ ಹೇಳಿ ನೀವು ತಿಳಿಬೇಕಾದಂಥದ್ದು. ಯಾಕೋ ನಿಮ್ಮನ್ನ ನೋಡ್ಬಿಟ್ರೆ ಯಾರು ಯಾವ ಕೆಲಸವನ್ನು ಕೂಡ ಮಾಡ್ಕೊಡಲ್ಲ. ಆ ರೀತಿಯ ವಾತಾವರಣ ನಿಮ್ಮನ್ನ ನೋಡಿದ ತಕ್ಷಣ ಉಂಟಾಗತ್ತೆ. ಅಥವಾ ನಿಮ್ಮನ್ನ ನೋಡಿದ್ರೆ ಏನೋ ಒಂದು ರೀತಿಯ ಭಯವೋ ಇಲ್ಲ ಇನ್ಯಾವುದೋ ಕಾನೂನು ಕಟ್ಟಲೆಗೆ ನಮ್ಮನ್ನ ಸಿಕ್ಕಿ ಹಾಕಿಸ್ತಾರೆ ಅಂತಕ್ಕಂತಹ ಒಂದು ರೀತಿಯ ಮನೋಭಾವವೋ ಕೆಲಸ ಮಾಡಬೇಕಾದಂಥವರ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದಾಗತ್ತೆ. ಒಳ್ಳೆಯ ಆಹಾರ, ಆ ಆಹಾರದಿಂದ ನಿಮಗಾಗತಕ್ಕಂತಹ ಸಂತೋಷ ಈ ದಿವಸ ಅಪರಿಮಿತವಾದ್ದು ಎಂಬುದಾಗಿ ಹೇಳಬೇಕಾದಂತಹದ್ದು. ಆತಂಕ ಉಂಟಾಗತ್ತೆ. ತುಂಬಾ ಟೆನ್ಷನ್ ಆಗ್ತಕ್ಕಂತಹ ದಿವಸ ಇದು. ಈ ಕೆಲಸಗಳು ಆಗುತ್ತೋ ಇಲ್ವಾ ಅಂತಕ್ಕಂತಹ ಒಂದು ಯೋಚನೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ವಿನಾಕಾರಣ ದುಂದು ವೆಚ್ಚವಾಗುತ್ತೆ. ಏನಾದರೂ ನಿಮಿತ್ತ ಇಟ್ಟುಕೊಂಡು, ಕಾರ್ಯ ಇಟ್ಟುಕೊಂಡು ಅಥವಾ ಉದ್ದೇಶ ಇಟ್ಟುಕೊಂಡು, ಕಾರಣ ಇಟ್ಟುಕೊಂಡು ಹಣ ಖರ್ಚಾದ್ರೆ ಪರವಾಗಿಲ್ಲ. ಏನೂ ಕಾರಣ ಇಲ್ಲ, ಹಣ ಮಾತ್ರ ಖರ್ಚಾಗ್ತಾ ಇದೆ, ದುಂದು ವೆಚ್ಚವಾಗ್ತಾ ಇದೆ ಅಂತಂದ್ರೆ ಅದನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಉಳಿಕೆಯ ಬಗ್ಗೆ ಗಮನ ಇರಬೇಕು. ಹಣವನ್ನ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಷ್ಟನ್ನ ಉಳಿಸ್ತಾ ಇದ್ದೀವಿ ಅಂತಕ್ಕಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂತಹದ್ದು. ಶಿವಮಂತ್ರವನ್ನ ಪಠನ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಶಿವನನ್ನ ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ವಿಷಯ, ಬೇರೆಯವರ ವ್ಯವಹಾರ ಇತ್ಯಾದಿಗಳಿಂದ ದೂರ ಉಳ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾರದ್ದೋ ವಿಷಯದಲ್ಲಿ ನೀವು ಮೂಗನ್ನು ತೋರಿಸಿ ಯಾಕೆ ನಿಷ್ಠುರಕ್ಕೋ ಅಥವಾ ಅವಮಾನಕ್ಕೋ ಒಳಗಾಗ್ತೀರಿ, ಅದು ಬೇಡ. ಯಾಕೆ ಅಂತಂದ್ರೆ ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ. ಆದರೆ ನೀವು ಪ್ರಯತ್ನಪೂರ್ವಕವಾಗಿ ಬೇರೆಯವರ ವಿಷಯದಲ್ಲಿ ಭಾಗಿಗಳಾಗಿ ಅವಮಾನವನ್ನ ಅನುಭವಿಸ್ತೀರಿ. ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿಯೇ ಕಾಡುತ್ತೆ. ಅದನ್ನ ಗಮನಿಸ್ಕೊಳ್ಳಿಲ್ಲ ಅಂತಾದಾಗ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ವಿವಾದಾತ್ಮಕವಾದಂತಹ ವಿಚಾರಗಳಲ್ಲಿ ಸಿಗಾಹಾಕೊಳ್ತೀರಿ.
ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟುಬಿಡೋದು, ಕೊನೆಗೆ ಇದನ್ನು ನನ್ನದಲ್ಲ ಅಂತ ಹೇಳಿ ವಾದ ಮಾಡೋದಕ್ಕೆ ಮುಂದಾಗುವಂಥದ್ದು, ಈ ರೀತಿಯ ಪರಿಸ್ಥಿತಿಯನ್ನ ನೀವೇ ತಂದುಕೊಳ್ತಕ್ಕಂಥದ್ದು ಸ್ವಯಂಕೃತ ಅಪರಾಧ. ನಿಮಗೆ ಬೇಕಾಗಿರೋದಿಲ್ಲ ಅದು, ಆದರೆ ನೀವೇ ಅದನ್ನ ತಂದುಕೊಳ್ತೀರಿ. ಪತಿಪತ್ನಿಯರ ಒಂದು ವಿಚಾರದಲ್ಲಿ ಆ ಸಂಬಂಧ ತುಂಬಾ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು, ಅನುಮಾನಾಸ್ಪದವಾಗಿ ಪರಸ್ಪರವಾಗಿ ಗಂಡ ಹೆಂಡತಿಯರು ನೋಡ್ತಕ್ಕಂಥದ್ದು, ಇಂತಹ ವಾತಾವರಣ ಮನೆಯಲ್ಲಿ ಹೆಚ್ಚಾಗಿಯೇ ಕಾಣತಕ್ಕಂಥದ್ದಾಗುತ್ತೆ. ಪ್ರೇಮಿಗಳು ಹಿಂದೆ ಯಾವುದೋ ಒಂದು ದುರ್ಘಟನೆ ನಡೆದಿದೆ, ಒಂದು ಯಾವುದೋ ರೀತಿಯ ದ್ವೇಷಕ್ಕೆ ಕಾರಣವಾಗಿದೆ ಅಂತ ಇದ್ರೆ ಅದನ್ನ ದ್ವೇಷವನ್ನ ಮರೆತು ಅದನ್ನ ಬಿಟ್ಟು ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು, ಸಂತೋಷವಾಗಿ ಇರತಕ್ಕಂಥದ್ದನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ದೋಷವನ್ನೇ ಹಾಗೆ ಮುಂದುವರಿಸಿದ್ರೆ ಅದಕ್ಕೆ ಕೊನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿ, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಎಂಬುದಾಗಿ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹೊಸತನ್ನ ಕಲಿಯುವುದರ ಬಗ್ಗೆ ನಿಮ್ಮ ಗಮನ ಹೋಗಬಹುದು. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಹೊಸ ವಿಚಾರವನ್ನ ಕಲಿತು ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ. ಅದು ನಿಮಗೆ ಹೆಚ್ಚಿನ ಉಪಯೋಗಕ್ಕೆ ಬರತಕ್ಕಂಥದ್ದಾಗತ್ತೆ. ಕೆಲಸದಲ್ಲಿ ನಿಮಗೆ ಗೌರವ ಸಿಕ್ಕತ್ತೆ, ಆದರೆ ಸಹೋದ್ಯೋಗಿಗಳ ವರ್ತನೆ ನಿಮಗೆ ಬೇಸರವನ್ನು ಉಂಟು ಮಾಡುತ್ತೆ. ನೀವು ಮಾಡ್ತಕ್ಕಂತಹ ನೌಕರಿ ಆಗ್ಬೋದು, ಉದ್ಯೋಗ ಆಗ್ಬೋದು, ಆ ಕೆಲಸ ಆಗ್ಬೋದು, ವೃತ್ತಿ ಆಗ್ಬೋದು, ಅದರಲ್ಲಿ ನಿಜವಾದಂತಹ ಗೌರವ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ನಿಮಗೆ ಮರ್ಯಾದೆ ಅಂತಕ್ಕಂಥದ್ದು ಸಿಕ್ಕತ್ತೆ. ಆದರೆ ಅದೇ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರ ವರ್ತನೆಗಳನ್ನು ನೋಡಿ, ಅವರು ಆಡುವಂತಹ ರೀತಿಯನ್ನು ನೋಡಿ ನಿಮಗೆ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಇರತಕ್ಕಂತಹ ಸದಸ್ಯರ ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣುತ್ತೆ. ಅಣ್ಣ ತಮ್ಮ ಮನೆಯಲ್ಲಿ ಯಾರ್ಯಾರು ಸದಸ್ಯರಿದ್ದೀರಿ ಅವರ ಆರೋಗ್ಯದಲ್ಲಿ ಯಾರಲ್ಲೋ ವ್ಯತ್ಯಯ ಕಂಡು ಅದು ಕೂಡ ಬೇಸರವಾಗುತ್ತೆ. ನೀವು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾದಂತಹ ವಾತಾವರಣ ಬರುತ್ತೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಾದಂತಹದ್ದು. ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ಯಶಸ್ಸಿನ ದಿವಸ. ತಮ್ಮ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳವಾದಂತಹ ಒಂದು ಹೆಸರನ್ನು ಮಾಡಲಿಕ್ಕೆ ಸೂಚ್ಯವಾದಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ನಿಮ್ಮ ಪ್ರತಿಭೆಗೆ ಮನೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಪ್ರೋತ್ಸಾಹ ದೊರಕತಕ್ಕಂಥದ್ದು. ಅದು ಭವಿಷ್ಯತ್ತಿನ ವಿದ್ಯಾಭ್ಯಾಸಕ್ಕೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಹಳ ಪೂರಕವಾಗಿ ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಈ ದಿನದ ವಿದ್ಯಾ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿ ಉತ್ತಮವಾದಂತಹ ಸಾಧಕರಾಗಿ ಅಂತ ಹೇಳಿ ಆಶಿಸೋಣ. ಉಮಾಮಹೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.